ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಅಲ್ಲ ಪುಂಡಿ ಪಲ್ಯನ. ಇನ್ನು ಎರಡೆರಡೇ ಎಲೆ ಇದ್ದು ಅಂತ ಹೇಳಿ ತೋರಿಸಿದ್ದಲ್ಲ. ಈಗ ನೋಡ್ಬೋದು ಎಷ್ಟು ಎತ್ತರ ಆಗಿದೆ, ಇಷ್ಟೊಂದು ಎತ್ತರ ಆಗಿದೆ, ಚೆನ್ನಾಗಾಗಿದೆ. ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ ಇಷ್ಟಿಷ್ಟು ಎತ್ತರ ಆಗಿದೆ. ಇನ್ನೂ ಎತ್ತರ ಆಗಬೇಕು. ನೋಡ್ಬೋದು, ಸ್ಟಾರ್ಟಿಂಗ್ ಎಲೆ, ಫಸ್ಟ್ 2 ಎಲೆ ಬಿಟ್ಟಿದ್ದಾರೆ ಪುಂಡಿ ಪಲ್ಯದು. ಭಾಳ ಬೇಗ ದೊಡ್ಡ ಹೋಗ್ತವೆ. ಫಸ್ಟ್ 5 ಡೇಸ್ ಹಾಕಬೇಕು, ಮತ್ತು ಆಮೇಲೆ ಇನ್ನೂ 5 ಡೇಸ್ ಬಿಟ್ಟು ಇನ್ನೊಮ್ಮೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತವೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಪುಂಡಿ ಪಲ್ಯ. ಪುಂಡಿ ಪಲ್ಯ ಬ್ಯಾಳಿಯಲ್ಲಿ ನುಚ್ಚಲ್ಲಿ ಇಟ್ಟು ಮಾಡಿದ್ರೆ, ಹಾಗೆ ಜೋಳದ ನುಚ್ಚು, ಅಕ್ಕಿ ನುಚ್ಚು ಇರ್ತಾವಲ್ಲ, ಅದರಲ್ಲಿ ಇಟ್ಟು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಭಾಳಷ್ಟು ಜನ ಎಲ್ಲರ ಊರಿಗೆ ಹೊಲತ್ರ ಬುತ್ತಿಗೆ ಅಂಥೇಳಿ ಕಟ್ಕೊಂಡು ಹೋಗ್ತಾರೆ. ಅಂದರೆ ಜಲ್ದಿ ಬೇಗ ಹಾಳಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಹುಳಿ ಇರುತ್ತೆ ಅಲ್ಲ ಅಂಥೇಳಿ. ನೋಡ್ಬೋದು ಎತ್ತರ ಆಗಿದೆ, ಇನ್ನೂ ಎತ್ತರ ಆಗಬೇಕು. ಸ್ವಲ್ಪ ಎತ್ತರ ಆಗಿದೆ. ನೋಡ್ಬೋದು ಹುಳ ದೂರಿಂದ ತೋರಿಸ್ತೀನಿ. ಇಷ್ಟು ಚೆನ್ನಾಗಿದೆ. ಭಾಳಷ್ಟು ಜನ ಇಷ್ಟಪಟ್ಟು ಉಣ್ತಾರೆ ಪುಂಡಿ ಪಲ್ಯನ. ಇದು ಪುಂಡಿ ಪಲ್ಯ 2 ದಿನ ಇಟ್ಟು ಉಣ್ತಾರೆ. ಆದರೆ ಮಾಡಿದ ದಿನಕ್ಕಿಂತ ಮರುದಿನ ಭಾಳ ಟೇಸ್ಟ್ ಆಗಿರುತ್ತೆ ಪುಂಡಿ ಪಲ್ಯ. ಟೇಸ್ಟ್ ಹತ್ತುತ್ತೆ ಭಾಳ ಚೆನ್ನಾಗಿ. ಇಷ್ಟೊಂದು ಹಾಕಿದ್ದೀವಿ ಮನೆಗೋಸ್ಕರ, ಮನೆಯಲ್ಲೇ ಹಾಕಿದ್ದೀವಿ.